ನಿಖಿಲ್ ನಿಖಿಲ್ ಏನು ನಿಖಿಲ್ ಯಾವಾಗ ಬಂದ್ರಿ? ಊಟ ಮಾಡಿದ್ರಾ? ಇಷ್ಟೊತ್ತವರೆಗೂ ಎಲ್ಲೋಗಿದೆ ನೀನು ಸುತ್ತರಿಯೋಕ್ಕೆ? ಎಲ್ಲೋಗಿದ್ದೆ ಸುತ್ತರಿಯೋಕ್ಕೆ ಅಂತ? ಎಲ್ಲೋಗಿದ್ದೆ? ಅದು ನಿಖಿಲ್, ನಾನು ಅದೇ ವಾಕ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ನಿಮಗೆ. ಹಾಗೆ ಸುಮ್ಮನೆ ಮಾತಾಡಿಕೊಂಡು ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಯಾರೋ ಸಿಕ್ಕಿದ್ರಾ, ನನ್ನ ಕ್ಲಾಸ್ಮೇಟು, ಅವ್ರ ಮನೇನೂ ಇಲ್ಲೇ ಅಂತ ಇರೋದು. ಅವಳು ಸಿಕ್ಕಿದ್ಲಾ, ಅದಕ್ಕೆ ಹಾಗೇನೆ ಅವಳ ಜೊತೆ ಹಾಗೆ ಗೋಬಿ ತಿನ್ಕೊಂಡು ಹಾಗೆ ಅವಳ ಜೊತೆ ಮಾತಾಡಿಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ನಿಖಿಲ್, ಲೇಟ್ ಆಗಿಬಿಡ್ತು. ಸುಳ್ಳು ಬೊಗಳು ಬೇಡ. ಅದೇನು ನೆಟ್ಟಗೆ ಬೊಗಳು. ಓಹೋ, ಸುಳ್ಳು ಬೊಗಳು ತಾಯಿಯ. ಅದೇನು ಎಲ್ಲಿಗೆ ಹೋಗಿದ್ದೆ, ನಮ್ಮಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳು. ಅಯ್ಯಪ್ಪ ಇಲ್ಲ ನಿಖಿಲ್, ಅಯ್ಯಮ್ಮ ನಾನು ಹೋಗಿಲ್ಲ ನಿಖಿಲ್, ಅಯ್ಯಪ್ಪ ಇಲ್ಲ, ಪ್ರಾಮಿಸ್ ಇಲ್ಲ ನಿಖಿಲ್. ಅಯ್ಯೋ ಇವ್ರು ನೋಡು, ಬರೀ ಅಮ್ಮನ ಮನೆಗೆ ಹೋಗಿದ್ದೆ, ಎಲ್ಲಾದರೂ ನಾನು ಹೊರಗಡೆ ಹೋಗೋಕ್ಕಿಲ್ಲ, ಎಲ್ಲದಕ್ಕೂ ಅಮ್ಮನ ಮನೆಗೆ ಹೋಗಿದ್ದೆ, ನೀನು ಅಮ್ಮನ ಮನೆಗೆ ಹೋಗಿದ್ದೆ, ಅಮ್ಮನ ಮನೆಗೆ ಹೋಗಿದ್ದೆ ಅಂತಾರೆ. ಇಲ್ಲ ನಿಖಿಲ್, ಪ್ರಾಮಿಸ್ ಹೋಗಿಲ್ಲ ನಾನು. ಸುಳ್ಳು ಬೊಗಳು ಬೇಡ. ಸುಳ್ಳು ಬೊಗಳಿದೆಯಾ ಅಂತಂದ್ರೆ ನೋಡು, ಏನಿಲ್ಲ, ನಾನು ಜಾಡ್ಸ್ ಹೊಡೆದು ಬಿಡ್ತೀನಿ. ನಿಜ ಒಪ್ಕೊಳೆ, ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ತಾನೇ ನೀನು? ಅಯ್ಯಪ್ಪ ಇಲ್ಲ ಇಲ್ಲ, ಯಾರು ಹೇಳಿದ್ದು? ಅವಳು ಸುಳ್ಳು ಹೇಳ್ತಾಳೆ ಕಣ ಪಾಪ, ಅವಳು ಸುಳ್ಳು ಹೇಳ್ತಾಳೆ. ಅದನ್ನ ತೋರಿಸಿ ಹೇಳ್ತೀನಿ, ಅದನ್ನ ತೋರಿಸ್ದಾಗ ಏನು ಹೇಳ್ತಾಳೆ ನೋಡೋಣ. ಅವಳಿಗೇನು ನಮ್ಮನ್ನೆಲ್ಲನ ನಿನ್ನಿಂದನ ದೂರ ಮಾಡಬೇಕು. ನೀನು ದೂರ ಆಗ್ಬೇಕು, ನಮ್ಮನ್ನು ಬಿಟ್ಟು ಅವಳ ಜೊತೆ ಹೋಗ್ಬೇಕು, ಅವಳು ಸೆರ್ಗಿಡ್ಕೊಂಡು ಹೋಗ್ಬೇಕು. ಅಮ್ಮನೂ ಅಕ್ಕನೂ ದೂರ ಮಾಡಬೇಕು ಅಂತ ಇದ್ದಾಳೆ ಕಣ ಇವಳು. ಅಮ್ಮನೂ ಅಕ್ಕನೂ ದೂರ ಮಾಡಬೇಕು ಅಂತ ಇದ್ದಾಳೆ. ಅಯ್ಯಪ್ಪ ದೇವ್ರೆ, ಇಲ್ಲ, ಇದೇನಪ್ಪ ಇದು? ಶಿವನೇ ದೇವ್ರೆ, ಇದೇನಪ್ಪ ನನ್ನ ಮೇಲೆ ಅಪರಾಧ? ದೇವ್ರೆ, ಎಂಥ ಅಪರಾಧ? ಇಲ್ಲಪ್ಪ, ಪ್ರಾಮಿಸ್ ಇಲ್ಲ. ನಾನು ಯಾವತ್ತೂ ನಾನು ಹೇಳಿದ್ದೀನಿ ನಿಮ್ಮ ಅಕ್ಕನೂ ನಿಮ್ಮ ಅಮ್ಮನೂ ಎಲ್ಲ ನೀವು ದೂರ ಮಾಡ್ಕೊಳ್ರಿ ಅಂತೇಳಿ ನಾನು ಯಾವತ್ತಾದ್ರೂ ಹೇಳಿದ್ದೀನ ನಿಮಗೆ? ಹೇಳಿದ್ದೀನ ನಾನು ಯಾವತ್ತಾದ್ರೂ? ನಿಮ್ಮ ಅಕ್ಕನೂ ನಿಮ್ಮ ಅಮ್ಮನೂ ಎಲ್ಲನ ಬಿಟ್ಟೋಗ್ರಿ, ನೀವೊಬ್ಬರೇ ಇರ್ರಿ, ನನ್ನ ಜೊತೆ ಬರ್ರಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ ನಿಖಿಲ್? ಅವ್ರ ಅಕ್ಕನೂ ಅವ್ರ ಅಮ್ಮನೂ ಅವರಿಬ್ಬರನ್ನ ಬಿಟ್ಟು ನಾನು ನಿಖಿಲ್ ಬರ್ತೀವಮ್ಮ, ನಿಮ್ಮ ಜೊತೆನೇ ಇರ್ತೀವಿ. ಅವ್ರನ್ನ ಏನಾದರೂ ಮಾಡಿ ದೂರ ಮಾಡ್ತೀನಿ ಅಮ್ಮ, ದೂರ ಮಾಡ್ತೀನಿ. ನಮ್ಮ ಜೊತೆ ಕರ್ಕೊಂಬರ್ತೀನಿ. ನಾನು ನೀನು ನಿಖಿಲ್ ಮೂವರು ಇರೋಣ. ಹೋದ್ರು ಹೋಗ್ಲಿ ಬಿಡು. ಆ ರುದ್ರೇಶ್ ಅಂಕಲು ಹೋಗ್ಲಿ ಹೇಳು. ಅಲ್ಲ, ಅವರು ಹಿಂಗೆ ಮೋಸ ಮಾಡೋಕ್ಕೆ ಎಷ್ಟು ನಿನ್ನ ಕಾತ್ಕೊಂಡಿದ್ರು. ಅವ್ರನ್ನ ಏನಂತಂದ್ರೂ ನಂಬೇಡ ಕಣಮ್ಮ, ನಂಬೇಡ ನೀನು, ಸರಿನಾ? ಇವಾಗ ನೀನು ಟೆನ್ಷನ್ ತಗೋಬೇಡ, ನಾನು ನಿಖಿಲ್ ಕರ್ಕೊಬರ್ತೀನಿ, ಸರಿನಾ? ಅವ್ರನ್ನ ಕರ್ಕೊಂಬರ್ತೀನಿ. ನಾನು ಇಲ್ಲಿಗೆ ಬರ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಆದಷ್ಟು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅವರು ಇರಲಿಲ್ಲ, ಅವ್ರು ಇಲ್ಲದಕ್ಕೋಸ್ಕರ ನಾನು ನೋಡಿಕೊಂಡು ಬರ್ತಾ ಇದ್ದೀನಿ. ಅವ್ರು ಇಲ್ಲದ ಸಮಯದಲ್ಲಿ ಬರ್ತಾ ಇದ್ದೀನಿ. ಅವ್ರ ಅಂಗಡಿಗೆ ಹೋಗಿದ್ರು, ಅದಕ್ಕೆ ಬಂದಿರೋದು. ಇವಾಗ ಅವಳೊಬ್ಳು ಬೇರೆ ಇಲ್ಲಿ ಇದ್ದಾಳಲ್ಲ, ಅವ್ರ ಅಕ್ಕನೂ ಮತ್ತೇನೆ ಅವ್ರ ಅಮ್ಮನೂ ಇಬ್ಬರೂ ದೂರ ಮಾಡಿ ನಿಖಿಲ್ ಖಂಡಿತ ಕರ್ಕೊಂಬರ್ತೀನಿ. ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಿಖಿಲ್ಗೆ. ನಾನು ಯಾವ ರೀತಿ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನಿಖಿಲ್ ಮನಸ್ಸು ಬದಲು ಮಾಡಬೇಕು, ನಿಖಿಲ್ ನನ್ನ ಜೊತೆ ಚೆನ್ನಾಗಿರಬೇಕು, ಅವ್ರ ಅಮ್ಮನೂ ಅವ್ರ ಅಕ್ಕನೂ ಬಿಟ್ಟು ಬರಬೇಕು, ನನ್ನ ಜೊತೆನೇ ಇರಬೇಕು ಅನ್ನೋ ಥರ ಅವ್ರ ಮನಸ್ಸು ತುಂಬಾ ಬದಲಾವಣೆ ಮಾಡ್ತಾ ಇದ್ದೀನಮ್ಮ. ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಅವರಿಬ್ಬರೂ ದೂರ ಮಾಡಿಬಿಟ್ರೆ ನಿಖಿಲ್ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ಚೆನ್ನಾಗಿ ದುಡಿತಾರೆ, ಇಲ್ಲೇನೆ ಈ ಮನೇಲೇ ಇದು ಬಿಡೋಣ. ನೀನೇನು ಟೆನ್ಷನ್ ತಗೋಬೇಡಮ್ಮ, ಏನು ಟೆನ್ಷನ್ ತಗೋಬೇಡ ನೀನು, ನಾನಿದ್ದೀನಿ, ಸರಿನಾ? ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಹೋದ್ರೂ ಹೋಗ್ಲೇಳು. ಅವ್ರಿಗೆ ಅಷ್ಟೊಂದು ಸ್ವಲ್ಪನಾದ್ರೂ ಏನಾದರೂ ಅನಿಸಿದ್ರೆ ಹಿಂಗೆ ಬಿಟ್ಟು ಹೋಗ್ತಾ ಇರಲಿಲ್ಲ ರುದ್ರೇಶ್ ಅಂಕಲು. ಅಯ್ಯಪ್ಪ ಇಲ್ಲ ನಿಖಿಲ್, ಇದೇನಿದು ಈಗ ಹೇಳ್ತಾ ಇದ್ದೀರಾ? ಏನು ನಿಖಿಲ್? ನೀನು ಹೇಳ್ಬೇಕಣೆ, ಸುಳ್ಳು ಬೊಗಳ್ತಾ ಇದ್ದಲ್ಲ, ನಾನು ನಮ್ಮಮ್ಮನ ಮನೆಗೆ ಹೋಗೇ ಇಲ್ಲ, ನಮ್ಮ ಅಮ್ಮನ ಹತ್ರ ಮಾತಾಡೇ ಇಲ್ಲ ಅಂತೇಳಿ ನೀನು ಹೇಳ್ತಿದ್ದಲ್ಲ, ಇದನ್ನು ನೋಡಿ ಹೇಳು, ಸರಿನಾ? ನಮ್ಮ ಅಕ್ಕನೇ ಸುಳ್ಳು ಹೇಳ್ತಾರೆ ಅನ್ನೋ ಥರ ನೆನ್ನೆ ನನಗೆ ಎಷ್ಟು ಹೇಳಿದೆ ನೀನು? ನಿಮ್ಮ ಅಕ್ಕ ಸುಳ್ಳು ಹೇಳ್ತಾ ಇದ್ದಾರೆ ನಿಖಿಲ್, ನಿಮ್ಮ ಅಕ್ಕ ನಾನು ನಂಬೇಡ, ನಿಮ್ಮ ಅಕ್ಕ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ಅಕ್ಕನ ಮೇಲೆ ಇಲ್ಲದ್ದೆಲ್ಲ ಅಪರಾಧ ಮಾಡಿದೆ. ಇವಾಗ ಏನು ಹೇಳ್ತೀಯಾ? ಇದಕ್ಕೇನು ಹೇಳ್ತೀಯಾ ನೀನು? ಇದಕ್ಕೇನು ಹೇಳ್ತೀಯಾ ಅಂತ? ಇಷ್ಟೆಲ್ಲ ಸುಳ್ಳು ಬೊಗಳಿ ನೋಡಿ ಹೆಂಗೆ ಮಾತಾಡ್ತಾಳೆ. ನಿನ್ನ ಮನಸ್ಸು ಹೆಂಗೆ ಚೇಂಜ್ ಮಾಡಬೇಕು ಅಂತ ಇದ್ದಾಳೆ ನೋಡು. ಅಯ್ಯಪ್ಪ ನಿಖಿಲ್, ಹೋಗಿದ್ದೆ ನಮ್ಮ ಅಮ್ಮನ ಮನೆಗೆ, ಆದರೆ ಇದು ಇವತ್ತಿಂದಲ್ಲ. ಅಲ್ಲೇ ನೋಡೆ, ವಿಡಿಯೋ ಮಾಡಿರೋದು ಡೇಟ್ ಸಮೇತ ಐತೆ. ಇವತ್ತು ಮಾಡಿರೋ ವಿಡಿಯೋ ಅದು, ನೋಡ್ಕೊ. ಇನ್ನು ಅಮ್ಮನ ಹತ್ರ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಮಾತಾಡೇ ಇಲ್ಲ, ಅದನ್ನು ನಾನು ಹೇಳೇ ಇಲ್ಲ ಅಂತಲೇನೆ ನಾನು ಎಲ್ಲನ ಫೋಟೋ ಸಮೇತ ನೀನು ಸಮೇತ ಕಾಣೋ ಥರ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡೋ ಥರ ನೀನು ಬರೋ ಥರ ವಿಡಿಯೋ ಮಾಡಿರೋದು ನೋಡು. ನೀನು ನಿಮ್ಮಮ್ಮ ಕೂತ್ಕೊಂಡು ಮಾತಾಡ್ತಾ ಇರೋದೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಮಾತಾಡಬೇಡ. ಇವಾಗ ಅಲ್ಲಿ ಕರೆಕ್ಟಾಗಿದ್ರು ಏನೇನೋ ನೀನು ಉಲ್ಟಾ ಹೊಡೆಯೋದಕ್ಕೆ ನೋಡಬೇಡ. ನಿನ್ನ ಬಂಡವಾಳ ಎಲ್ಲ ಗೊತ್ತಾಯಿತು.
ಥೂ ನಾನಂತೂ ನಿನ್ನ ಹೆಂಗೆ ನೋಡ್ಕೊಂಡ್ನಲ್ಲ ಹೆಂಗೇನಿ. ಬಿಡು ಬಿಡು ಬಿಡು, ನಮ್ಮಮ್ಮ ಅಂತೂ ಸಿಟ್ಟಾಗ್ತಾರೆ. ನಾನಾದರೂ ಚೆನ್ನಾಗಿ ನೋಡ್ಕೋಬೇಕು, ನನ್ನ ತಮ್ಮ ಹೆಂಡತಿ ಚೆನ್ನಾಗಿರಲಿ ಅಂತೇಳಿ ಎಷ್ಟು ಕಷ್ಟಪಟ್ಟು ನಾನು ನಿನಗೆ ನೋಡ್ಕೊಂಡೆ. ನಿಮ್ಮಮ್ಮ ಇಂಥ ಓಟು ಬಿಟ್ಟು ಆಟ ಆಡೋಕ್ಕೆ ಇಲ್ಲಿ ಕಳಿಸಿ ಸುಮ್ಮನಾದ್ಲು. ಓಟು ಬಿಟ್ಟಿರೋಳು ಕಣೆ ನಿಮ್ಮಮ್ಮ, ಓಟು ಬಿಟ್ಟಿರೋಳು, ಓಟು ಬಿಟ್ಟು ಮುಂದೆ. ಸುಮ್ಮನೆ ಸುಳ್ಳು ಹೇಳ್ಬೇಡ ಸುಪ್ಪಿ, ಸುಳ್ಳು ಹೇಳ್ಬೇಡ. ನನಗೆ ಯಾಕೆ ಸುಳ್ಳು ಹೇಳ್ದೆ ನೀನು ಅಷ್ಟು ಹೇಳು. ನೀನು ಯಾಕೆ ಸುಳ್ಳು ಹೇಳ್ದೆ? ನೀನು ಏನು ಹೇಳ್ತಾ ಇದ್ದೆ ನನಗೆ? ಪ್ರಾಮಿಸ್ ಹೋಗಲ್ಲ ನಿಖಿಲ್, ನಾನು ನಮ್ಮಮ್ಮನ ಮನೆಗೆ ಹೋಗಲ್ಲ, ನಿನ್ನ ಮಾತು ಮೀರಲ್ಲ ನಿಖಿಲ್. ಏನು ಚಂದಕ್ಕೆ ಕೇಳ್ತಾ ಇದ್ದ, ನನ್ನ ಹತ್ರ ಆಟ ಆಡೋದಕ್ಕೆ ಕೇಳ್ತಾ ಇದ್ದ. ನಮ್ಮಮ್ಮನೂ ನಮ್ಮ ಅಕ್ಕ ನೆನ್ನೆ ಹೇಳಿರಿ, ನಾನು ನಂಬಲಿಲ್ಲ. ಯಾಕೆ ಹೇಳು? ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದನ ನಾನು ನಂಬಲಿಲ್ಲ. ಬಿಡು ಹೋಗಲಿ, ಏನೋ ಅವರೇ ಸುಳ್ಳು ಹೇಳ್ತಾ ಇದ್ದಾರೆ, ಇವಳೇ ಸುಳ್ಳು ಹೇಳ್ತಾ ಇದ್ದಾಳ, ನೋಡೋಣ ಇವಾಗ ಅಂತ ಹೇಳಿ ನಾನು ಏನೋನೋ ಸಮಾಧಾನದಿಂದ ನಾನು ಇದ್ದದಕ್ಕೆ ಈ ರೀತಿನ ಮಾಡೋದು, ಈ ರೀತಿನ ನೀನು ಮೋಸ ಮಾಡೋದು. ಥೂ ಮನೆ ಆಳಿ ಚಂಡಾಳಿ. ಸ್ವಲ್ಪನಾದ್ರೂ ನಿನಗೆ ಈಗಳೇ ಮನ್ಸಾಗೆ ಗಂಡ ಅನ್ನೋದೊಂದು ಸ್ವಲ್ಪ ಇದ್ದಿದ್ರೆ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ನಿಮ್ಮ ಅಮ್ಮನಂತವಳೆ ನೀನು ಆಗಿದೆಯಾ, ನಿಮ್ಮ ಅಮ್ಮನಂಥ ಬುದ್ಧಿನೇ ನಿನಗೂ ಬಂದಿದೆ ಅನಿಸುತ್ತೆ, ಅದಕ್ಕೆ ಈ ರೀತಿ ಮಾಡ್ತಾ ಇದೆಯಾ ನೀನು. ಇಲ್ಲಿ ನೋಡಿಲಿ, ನೀನು ಏನಾದ್ರೂ ನಮ್ಮ ಅಕ್ಕನೂ ನಮ್ಮ ಅಮ್ಮನೂ ನನ್ನಿಂದ ದೂರ ಮಾಡಬೇಕು ಅಂತ ನೀನು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ನಮ್ಮ ಅಕ್ಕನ ಮಾತ್ರ ನಾನು ಅವತ್ತೇ ಹೇಳಿ ಕರ್ಕೊಂಬಂದಿದ್ದೀನಿ. ನಾನು ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ನಿನ್ನಂತೂ ನನ್ನ ಜೀವ ಒತ್ತೆ ಇಟ್ಟಾದರೂ ಸಾಕ್ತೀನಕ್ಕ ಬಾ ಅಂತ ಕರ್ಕೊಂಬಂದಿದ್ದೀನಿ ನಾನು ನಮ್ಮ ಅಕ್ಕನ. ಅಂಥದ್ರಲ್ಲಿ ನಮ್ಮ ಅಕ್ಕನೂ ನಮ್ಮ ಅಮ್ಮನೂ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ. ನೀನು ನೋಡು, ಈಗಲೇ ಮನಸ್ಸಿಂದ ತೆಗ್ದಾಕೋ. ನೀನು ಈ ಮನೆಯಿಂದ ಆಚೆ ಹೋಗ್ತಾ ಇರಬೇಕೇ ಹೊರ್ತೂ ಅವ್ರ ಈ ಮನೇಲಿ ಇರಬಾರ್ದು ಅಂತ ಹೇಳೋಕೆ ನಿನಗೆ ಹಕ್ಕಿಲ್ಲ. ಈ ಮನೆ ಬಿಟ್ಟು ಬಾ, ನನ್ನ ಜೊತೆ ಇರು ಅಂತ ಹೇಳೋ ಹಕ್ಕಿಲ್ಲ ನಿನಗೆ. ಅದು ಏನು ಮಾಡಲಿ, ನಮ್ಮಮ್ಮಂಗೆ ಹಿಂಗಾಗಿದೆ, ನಮ್ಮ ಅಪ್ಪನ ಹತ್ರ ಜಗಳ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದ್ನಲ್ಲ ನಾನು ನಿನಗೆ. ನಮ್ಮಪ್ಪ ಯಾಕಂದರೆ ಡ್ರಿಂಕ್ಸ್ ಮಾಡಿ 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 ನಮ್ಮಮ್ಮನಿಗೆ ತುಂಬಾ ತೊಂದರೆ ಕೊಡ್ತಾಯಿದ್ರು. ಅದಕ್ಕೇ ನಿಜವಾಗ್ಲೂ ಅದಕ್ಕೆ ಅವ್ರಿಗೆ ನಾನು ಸಮಾಧಾನ ಮಾಡೋಣ ಅಂತ ಹೋದೆ. ನಮ್ಮಮ್ಮಂಗೆ ಯಾವಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಹೇಳು, ಅದಕ್ಕೆ ಸಮಾಧಾನ ಮಾಡೋಣ ಅಂತ ಹೋದೆ ನಿಖಿಲ್. ನಿಮ್ಮ ಅಪ್ಪನ ಬಗ್ಗೆ ಸುಳ್ಳು ಹೇಳಬೇಡ. ಎಷ್ಟಂತ ಸುಳ್ಳು ಹೇಳ್ತೀಯ? ನಿಮ್ಮ ಅಪ್ಪನ ಬಗ್ಗೆ ಗೊತ್ತೈತೆ ನನಗೆಲ್ಲನ. ಅವ್ರೆಂಥ ಮನುಷ್ಯರು, ಕುಡಿಯೋದಿಲ್ಲ, ಅವರು ಡ್ರಿಂಕ್ಸ್ ಮಾಡೋದಿಲ್ಲ ಅನ್ನೋದು ಗೊತ್ತೈತೆ. ನಿಮ್ಮಮ್ಮ ಅವ್ನು ಯಾವನಿಗೋಸ್ಕರ ಬಿಟ್ಟು ಬಂದು ಜಗಳ ಮಾಡ್ಕೊಂಡು ಇಲ್ಲಿದ್ದಾಳೆ ಅಂತ ಹೇಳಿ ಗೊತ್ತು ನನಗೆ. ಯಾರಿಗೋಸ್ಕರನ ಬಂದು ಜಗಳ ಮಾಡ್ಕೊಂಡು ಇಲ್ಲಿರೋದು. ಅವ್ರ ಮೇಲೆ ಸುಮ್ಮನೆ ಇಲ್ಲದೆಲ್ಲ ಅಪರಾಧ ಮಾಡ್ತೀರಾ. ಅವರು ಡ್ರಿಂಕ್ಸ್ ಮಾಡೋದಿಲ್ಲ, ಏನಿಲ್ಲ, ಎಲ್ಲ ವಿಷಯ ಗೊತ್ತಾಗೈತೆ ನನಗೆ. ಸುಮ್ಮನೆ ಮಾತಾಡಬಾರ್ದು ಬಿಡು. ಇವಾಗೇನು ನೀನು ಮುಖ್ಯ, ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಸುಪ್ಪಿ ಚೆನ್ನಾಗಿದ್ರೆ ಸಾಕು ಅಂತೇಳಿ ನಾನು ಕಷ್ಟಪಟ್ಟನಲ್ಲ, ಅದಕ್ಕೋಸ್ಕರ ನೀನು ಹಿಂಗೆ ಮಾಡ್ತಾ ಇದೆಯಾ? ನಿಮ್ಮ ಅಪ್ಪನ ಬಗ್ಗೆ ನನಗೆಲ್ಲ ಗೊತ್ತಿದೆ. ಅಂತ ದೇವ್ರಂಥ ಮನುಷ್ಯರ ಮೇಲೆ ನೀನು ಇಲ್ಲದ್ದೆಲ್ಲ ಅಪರಾಧ ಮಾಡ್ತಾ ಇದ್ದೀರಲ್ಲ, ನೀನು ನಿಮ್ಮಮ್ಮ ಸೇರ್ಕೊಂಡು ನಾಚಿಕೆ ಆಗೋದಿಲ್ವಾ ನಿಮಗೆ? ಇಲ್ಲ ನಿಖಿಲ್, ನಾನೇನಕ್ಕೆ ಸುಳ್ಳು ಹೇಳಿ ಅಪ್ಪ, ಈ ವಿಷಯ ಎಲ್ಲ ನಿಖಿಲ್ಗೆ ಹೆಂಗೆ ಗೊತ್ತಾಯ್ತು ಅಂತ ಗಳವು. ಇವಳಿದ್ದು ಬಿಟ್ರೆ ನಮ್ಮ ಮನೆ ಅಂತೂ ಯಾವತ್ತೂ ಉದ್ಧಾರ ಆಗಲ್ಲ. ಅಲ್ಲ, ಇಂಥ ಕಷ್ಟ ಆಗಿದ್ರು ನಮ್ಮ ಸರಿತಾ ಇಷ್ಟೆಲ್ಲ ನೋಡ್ಕೊಂಡಿದ್ರು ಇವಳಿಗೆ ಒಂದೀಟನ ಕನಿಕರ ಇಲ್ವಲ್ಲ. ಅವಳಿಗೆ ಒಂದಿನ ಚೆನ್ನಾಗಿಲ್ಲ, ಒಂದೀಟ ಅನ್ನ ಸಾಂಬಾರು ಮಾಡಿ ಕಮ್ಮ ಅಂದ್ರೆ ನೆಟ್ಟಗೆ ಮಾಡಿಕ್ಲಿಲ್ವಲ್ಲ ಅವಳು. ಇವಳಿಂದ ಏನು ನಮ್ಮ ಮನೆ ಏನು ಉದ್ಧಾರ ಆಗಲ್ಲ ಕಣೋ. ಇವಳಿಂದ ನಮ್ಮ ಮನೆ ಯಾವತ್ತಿದ್ರು ಹಾಳಾಗೋದೇನೆ. ಇವಳಿಂದ ಉದ್ಧಾರ ಆಗುತ್ತೆ, ನಮ್ಮ ಮನೆ ಚೆನ್ನಾಗಿರುತ್ತೆ ಎಂಬತ್ತು ಸುಳ್ಳು. ಇಷ್ಟೆಲ್ಲ ಆದಮೇಲೂ ನಲ್ಲ ಎಷ್ಟು ಕಷ್ಟಪಟ್ಟು ಅವಳು ಪಾಪ ನೋಡ್ಕೊಂಡ್ಲು, ಎಷ್ಟು ಅವ್ರ ಅಮ್ಮ ನೋಡ್ಕೊಂಬ್ಲಿಲ್ಲ ಅವಳು. ಅಲ್ಲೂ ಇಲ್ಲೂ ಬರೀ ಸುತ್ತರಿಯಕ್ಕೆ ಹೋದ್ಲು. ಇವಳು ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿದ್ದಕ್ಕೂ ಇವತ್ತು ಇವಳಿಗೆ ಎಷ್ಟು ಕೆಟ್ಟದ್ದು ಮಾಡ್ತಾ ಇದ್ದಾಳೆ ನೋಡಿ ಇವಳು. ಒಂದಿಷ್ಟನ ಕನಿಕರ ಇಲ್ದವಳು ಇಂಥವಳನ್ನ ನಮ್ಮ ಮನೆಗೆ ಇಕ್ಕೊಂಡ್ರೆ ನಮ್ಮ ಮನೆ ಅಂತೂ ಉದ್ಧಾರ ಆಗಲ್ಲ. ಇವಳಿಂದಲೇ ಹಾಳಾಗೋದು ನಮ್ಮ ಮನೆ, ಇವಳಿಂದಲೇ ಹಾಳಾಗೋದು ಕಣು, ಇವಳಿಂದಲೇ ಹಾಳಾಗೋದು. ಅಯ್ಯೋ ದೇವ್ರು, ಇವಾಗ ಏನು ಮಾತಾಡೋಣಪ್ಪ ನಾನು ಅನ್ನಿಸ್ತೈತೆ. ಎಲ್ಲ ಗೊತ್ತಾಗ್ಬಿಟ್ಟೈತಲ್ಲ ಇವರಿಗೆ ವಿಷಯ. ನಾನು ಸುಮ್ಮನಿರೋದಿಲ್ಲ, ಜೋರು ಮಾಡ್ತೀನಿ. ಬಾ ನಿಖಿಲ್ ಹೋಗೋಣ ಅಂತೇಳಿ ಜೋರು ಮಾಡ್ತೀನಿ ನಾನು ಅಷ್ಟೇ. ಬಾ ಹೋಗೋಣ. ಏನು ಇವಾಗ ಯಾರೇನು ನೋಡ್ಕೊಂಬಲ್ಲ, ಗಂಡನ ಮನೆಯಾಗಿರಬೇಕು, ಗಂಡ ಇಲ್ದಿದ್ರೆ ಏನಂತೆ, ಬಂದಿಲ್ಲ ಗಂಡ ಹೆಂಡತಿ ಮಧ್ಯೆ ಇವಳೆ ಹಾಕಿರ್ಬೇಕು ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಖಿಲ್ಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ. ಇವಾಗ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.